ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ ಆಗಸ್ಟ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇವಂದೋ ಇದು ಲವ್ ಲೈಫ್ ರೀಡಿಂಗ್ ಆದರೂ ನಾನು ಜನರಲ್ ಥಿಂಗ್ಸ್ನ ಕೂಡ ಖಂಡಿತ ಕವರ್ ಮಾಡ್ತೀನಿ. ಸೊ ಶನಿ 27 ಜುಲೈಯಿಂದ ಮೀನ ರಾಶಿಯಲ್ಲಿ ವಕ್ರಿ ಆಗಿದ್ದಾನೆ. ಅದ್ರ ಎಫೆಕ್ಟ್ ಹೇಗಿರುತ್ತೆ ಅಂತಲೂ ಇನ್ಕ್ಲೂಡ್ ಮಾಡ್ತೀನಿ ನಾನು ಇದರಲ್ಲಿ. ಸೊ ಯೂಶಲಿ ಏನಂದರೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಪೇಜ್ ಆಫ್ ಕಪ್ಸ್ ಬಂದಿದೆ. ಮೇ ಬಿ ಗುಡ್ ನ್ಯೂಸ್ ಅಂತ ಹೇಳ್ತೀನಿ, ಅಥವಾ ನ್ಯೂ ಪರ್ಸನ್ ಅಪ್ರೋಚಿಂಗ್ ಯು, ಯಾರಾದರೂ ನಿಮಗೆ ಪ್ರಪೋಸ್ ಮಾಡ್ಬೋದು. ಕಮ್ಮಿಂಗ್ ಫಾರ್ವರ್ಡ್ ಟು ಟೆಲ್ಲಿಂಗ್ ಯುವರ್, ಅಂದರೆ ಅವರಿಗೆ ಇವಂದು ಇದು ಅರೇಂಜ್ ಮ್ಯಾರೇಜು ಆಗಿರ್ಬೋದು ಕೆಲವರಿಗೆ. ನಾನು ನಿನ್ನನ್ನು ಚೂಸ್ ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ, ನೀನು ನನಗೆ ಒಪ್ಪಿಗೆ ಇದೆ ಅಂತಲೂ ಯಾರಾದರೂ ಫ್ಯಾಮ್ಲಿ ರಿಲೇಟಿವ್ಸ್ ಮೂಲಕ ಹೇಳಿಸ್ಬೋದು. ಇನ್ನೂ ಕೆಲವ್ರಿಗೆ ನಾನು ಯಾರಾದರೂ ನಿಮ್ಗೆ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಸಮಥಿಂಗ್ ಏನು ಹೇಳ್ತೀವಿ, ಪ್ರಾಪರ್ ಗ್ರೌಂಡೆಡ್ ಆಗಿರೋ ಪರ್ಸನ್ ಈಸ್ ಕಮ್ಮಿಂಗ್ ಇನ್ ಟು ಯುವರ್ ಲೈಫ್ ಅಂತ ಹೇಳ್ತೀನಿ. ಫೀಮೇಲ್ ಮೇಲ್ ಯಾರಾದರೂ ಆಗಿರ್ಬೋದು ಅವರು. ಸೆಕೆಂಡ್ ಕಾರ್ಡ್ ನನಗೆ 3 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. 3 ಆಫ್ ಪೆಂಟಿಕಲ್ಸ್ ಕಾರ್ಡ್ ಮೇ ಬಿ ಸ್ಯಾಲ್ರಿನ ರೀಪ್ರೆಸೆಂಟ್ ಮಾಡುತ್ತೆ, ದುಡ್ಡನ್ನ ರೀಪ್ರೆಸೆಂಟ್ ಮಾಡುತ್ತೆ. 6 ಆಫ್ ಪೆಂಟಿಕಲ್ಸ್ ಬಂದರೆ ಬಜೆಟಿಂಗ್, ಇನ್ನೇನು ನಿಮ್ಗೆ ಸ್ಯಾಲ್ರಿ ಎಲ್ಲ ಬಂದಿದೆ, ಯಾವುದಕ್ಕೆ ಏನು ಖರ್ಚು ಅಂತ ಬಜೆಟಿಂಗ್ ಮಾಡ್ತಾರೆ. ಇದು ಸ್ಯಾಲ್ರಿ ಟೈಮ್, ವೇಟ್ ಮಾಡ್ತಾ ಇದ್ದೀರಾ ಸ್ಯಾಲ್ರಿ ಕೆಲವರಿಗೆ ಅಂತಲೂ ಹೇಳ್ಬೋದು, ಅಥವಾ ಯಾವುದೋ ಒಂದು ದುಡ್ಡು ಬರೋದಿದೆ ಅದು ಬರುತ್ತೆ. 3 ಆಫ್ ಪೆಂಟಿಕಲ್ಸ್ ಈಸ್ ರೀಪ್ರೆಸೆಂಟಿಂಗ್ ಯು ಹ್ಯಾವ್ ದ್ಯಾಟ್ ಮನಿ ಅಂತ ಹೇಳ್ತಾ ಇದೆ. ಸನ್ ಕಾರ್ಡ್ ಬಂದಿದೆ, ಥರ್ಡ್ ಕಾರ್ಡ್. ಇಟ್ಸ್ ಎ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ತೀನಿ, ಗುಡ್ ನ್ಯೂಸ್ ಬರ್ಬೋದು. ಪ್ರೆಗ್ನೆನ್ಸಿ ಕಾರ್ಡ್ ಅಂತಲೂ ನಾನು ಸನ್ ಕಾರ್ಡ್ ಕೇಳಕ್ಕೆ ಹೇಳ್ತೀವಿ ನಾವು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರಾದರೂ ಪ್ರಿಪೇರ್ ಆಗ್ತಾಯಿದ್ರೆ ಖಂಡಿತವಾಗ್ಲೂ ಆಗಿ ಅದ್ರ ಬಗ್ಗೆನೂ ನಿಮಗೆ ಆ ರಿಸಲ್ಟ್ ಬಗ್ಗೆನೂ ಗುಡ್ ನ್ಯೂಸ್ ಬರ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸನ್ ಈಸ್ ಎ ಫಾದರ್ ಫಿಗರ್ ಅಂತ ಹೇಳ್ತೀವಿ, ತಂದೆ ವಿಷಯಕ್ಕೆ ಸಂಬಂಧಿಸು. ಫೋರ್ತ್ ಕಾರ್ಡ್ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಮೆಜಿಷಿಯನ್ ಕಾರ್ಡ್ ಆಲ್ವೇಸ್ ರೀಪ್ರೆಸೆಂಟ್ ಸಮ್ ಅಸೈನ್ಮೆಂಟ್ ವರ್ಕ್. ನೀವು ಸ್ಟೂಡೆಂಟ್ ಆಗಿದ್ದರೆ ಬರೆಯೋದು, ಲೈನ್ ಎಳೆಯೋದು. ಮೆಜಿಷಿಯನ್ ಕಾರ್ಡ್ ಈಸ್ ಕೆಲವ್ರು ಅಂದ್ಕೊಂಡ್ಬಿಡ್ತಾರೆ ಮ್ಯಾನಿಫೆಸ್ಟೇಷನ್ಗೆ ಮೆಜಿಷಿಯನ್ ಕಾರ್ಡ್ ಬರುತ್ತೆ, ಹಾಗಲ್ಲ. ಇನ್ ಕೇಸ್ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ಏನೋ ಡಾಕ್ಯುಮೆಂಟೇಷನ್ ವರ್ಕು, ಬರೆಯೋದು, ಡ್ರಾಯಿಂಗ್ ಮಾಡೋದು, ಲೈನ್ ಎಳೆಯೋದನ್ನು ಅದು ರೀಪ್ರೆಸೆಂಟ್ ಮಾಡುತ್ತೆ. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಸೊ ಸಮಥಿಂಗ್. ಫಿಫ್ತ್ ಕಾರ್ಡ್ ನನಗೆ 4 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. ತುಂಬ ಜನಕ್ಕೆ ನಿದ್ದೆ ಆಗ್ತಾಯಿಲ್ಲ ನೈಟ್ ಅಂತ ಅನಿಸುತ್ತೆ. ಒಂದು ಎಕ್ಸಾಮ್ಸ್ಗೆ ಕೆಲವ್ರು ಪ್ರಿಪೇರ್ ಆಗ್ತಾಯಿದ್ದೀರೋ, ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾಯಿದ್ದೀರೋ ಗೊತ್ತಿಲ್ಲ, ನಿದ್ದೆ ಬರ್ತಾಯಿಲ್ಲ. ಸೋ ಮೆನಿ ಬ್ರೇಕಪ್ ಆಗಿರ್ಬೋದು ರೀಸೆಂಟಾಗಲಿ. ತುಂಬ ಓವರ್ ಥಿಂಕಿಂಗ್ ಇದೆ. ಮ್ಯಾನಿಫೆಸ್ಟೇಷನ್ನು ಮಾಡ್ಕೊಳ್ತಾ ಇದ್ದೀರಾ, ಆ ವ್ಯಕ್ತಿ ನನಗೆ ಕಾಲ್ ಮಾಡಲಿ, ಮತ್ತೆ ಕನೆಕ್ಟ್ ಆಗಲಿ, ನಾನು ಸಾರಿ ಕೇಳಿಬಿಡ್ತೀನಿ, ತಪ್ಪು ಯಾರದೇ ಇರಲಿ ಅಂತ ಹೇಳ್ತೆ. ಕೆಲವರು ಮದುವೆ ಆಗೋದಕ್ಕೆ ಟೈಮ್ ತೊಗೊಳ್ತಾ ಇದ್ದೀರಾ ಅಂತ ಹೇಳ್ಬೋದು. ಮೇ ಬಿ ಯಾರೋ ನಿಮ್ಗೆ ಅಪ್ರೋಚ್ ಮಾಡ್ತಾರೆ ಅಂತ ಹೇಳಿದ್ನಲ್ವ, ರಿಜೆಕ್ಟ್ ಮಾಡಿರ್ಬೋದು ನೀವು ಈಗಾಗಲೇ ಅವ್ರನ್ನ. ಬಟ್ ರಿಗ್ರೆಟ್ ಅಂತೂ ಕಾಡ್ತಾ ಇದೆ ನಿಮಗೆ. ಹಾಗಂತ ಹೇಳಿ ಅವ್ರನ್ನ ಒಪ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ನಿಮ್ಮದೇ ಆದ ರೆಸ್ಪಾನ್ಸಿಬಿಲಿಟೀಸ್ ನಿಮಗಿದೆ, ಏನೋ ಒಂದು ಲಿಮಿಟ್ಸ್ ಇದೆ. ವೈಸ್ ವರ್ಸ ರೀಡಿಂಗ್ ಇದು ಅವರು ನಿಮ್ಮನ್ನು ರಿಜೆಕ್ಟ್ ಮಾಡಿರ್ಬೋದು ಅಂತ ನಾನು ಹೇಳ್ತೀನಿ. ಸಿಕ್ಸ್ತ್ ಕಾರ್ಡ್ 9 ಆಫ್ ವಾಂಡ್ಸ್ ಬಂದಿದೆ. ಯಾರ ಸೈಡೋ ಸ್ಟ್ಯಾಂಡ್ ತೊಗೊಳ್ಬೇಕಾಗಿತ್ತು, ನೀವು ತೊಗೊಳೋಕ್ಕಾಗಿಲ್ಲ. ತುಂಬ ಗಾಡ್ಸ್ ಅಪ್ಪಿದೆ. ಅವರು ಕರೆಕ್ಟಾಗಿದ್ದಾರೆ ಅಂತ ಗೊತ್ತಿದ್ದರೂ ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಈಗೋ ಪ್ರಾಬ್ಲಮ್. ಕೆಲವ್ರಿಗೆ ಮನೆಯವ್ರನ್ನೂ ಬಿಟ್ಕೊಡೋಕ್ಕಾಗಲ್ಲ. ಈ ಕಡೆ ಏನು ಹೇಳ್ತೀವಿ, ಈ ರಿಲೇಷನ್ಶಿಪ್ಪಲ್ಲಿ ನೀವು ಹಸ್ಬೆಂಡ್ ವೈಫ್ ಇರಲಿ, ವೈಫ್ ಹಸ್ಬೆಂಡ್ ಇರಲಿ, ಅವ್ರನ್ನೂ ಬಿಟ್ಕೊಡೋಕ್ಕಾಗಲ್ಲ. ಆ ಥರ ಸಿಚುವೇಷನ್ನಲ್ಲೂ ಕೆಲವರು ಸಿಕ್ಕಾಕೊಂಡಿದ್ದೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ತೀನಿ. ಆಫೀಸಲ್ಲೂ ಜನ ಇರಿಟೇಟ್ ಮಾಡ್ಬೋದು ಕೆಲವರಿಗೆ. ಸೊ ಕೆಲವ್ರಿಗೆ ಲವ್ ಲೈಫಲ್ಲೂ ಪ್ರಾಬ್ಲಮ್ ಆಗಬಹುದು ವೃಶ್ಚಿಕ ರಾಶಿಯವ್ರಿಗೆ ಅಂತ ಹೇಳ್ತಾ ಇದೆ. ಆಲ್ರೆಡಿ ನೀವು ಮದುವೆ ಆಗಿದ್ದರೆ ವೃಶ್ಚಿಕ ರಾಶಿಯವರು ಎಲ್ಲೋ ಫಾರಿನ್ ಲ್ಯಾಂಡಲ್ಲಿ ಇರ್ತಾ ಇದ್ದೀರಾ, ಮನೆಯಿಂದ ದೂರ ಇಡ್ತಾ ಇದ್ದೀರಾ, ನಿಮಗೆ ಬೇಬಿ ಇದೆ, ಚಿಕ್ಕ ಪಾಪು ಇದೆ. ಕೆಲವರಿಗೆ ಫ್ರಸ್ಟ್ರೇಷನ್ ಇದೆ. ಹ್ಯಾಂಗ್ಮ್ಯಾನ್ ಕೂಡ ಕಾಡಿದೆ ನನಗೆ. ಗೊತ್ತಿಲ್ಲ, ನನಗೆ ಬೇಬಿನೂ ನೋಡ್ಕೊಳಕ್ಕಾಗ್ತಾಯಿಲ್ಲ, ಈ ಕಡೆ ಮನೇನೂ ನೋಡ್ಕೊಳಕ್ಕಾಗ್ತಾಯಿಲ್ಲ. ಏನೋ ಟಯರ್ಡ್ನೆಸ್ಸು, ಏನೋ ವಾಯ್ಸ್ ವರ್ಸ. ಇಬ್ಬರಲ್ಲಿ ಒಬ್ಬರಿಗೆ ಆಲ್ರೆಡಿ ಮ್ಯಾರಿಡ್ ಇದ್ದೀರಾ ನೀವು. ತುಂಬಾ ಏನು ಡಿಪ್ರೆಷನ್ ಲೆವೆಲಲ್ಲಿ ಏನು ಹೇಳ್ತೀವಲ್ವ, ಡೆಲಿವರಿ ಆದಮೇಲೂ ಕೆಲವ್ರಿಗೆ ಅದು ಇರುತ್ತೆ, ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂತ. ಅದನ್ನು ಕೆಲವ್ರು ಅನುಭವಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ವೈಫ್ಗೆ ನೀವು ಸಪೋರ್ಟ್ ಮಾಡಿ, ವೃಶ್ಚಿಕ ರಾಶಿಯವ್ರು ಇದ್ದರು ಅಥವಾ
ಥರ್ಡ್ ಪರ್ಸನ್ಸ್ ಯಾರಾದರೂ ವೃಶ್ಚಿಕ ರಾಶಿಯವ್ರ ರೀಡಿಂಗ್ ನೋಡ್ತಾ ಇದ್ದರೆ, ನಾನು ಹೇಳ್ತಾ ಇರೋ ಸಿಚುವೇಶನ್ ನಿಮ್ಮ ಮನೇಲಿದ್ದರೆ ಖಂಡಿತ ಅವ್ರಿಗೆ ಸಪೋರ್ಟ್ ಮಾಡಿ. ಯಾರೋ ಮೂರನೇ ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅವ್ರನ್ನ ಬ್ಲೇಮ್ ಮಾಡ್ತಾರೆ ಅಂದರೆ, ಅವ್ರು ಇವೊಂದೋ ಈ ಟೈಮಲ್ಲಿ ತಪ್ಪು ಮಾಡ್ತಾಯಿದ್ರು, ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ತುಂಬ ನಾಜೂಕಾಗಿರೋ ಸಿಚುವೇಶನ್ ಇರುತ್ತೆ ಇಲ್ಲಿ ಅಂತ ಹೇಳ್ತೀನಿ ನಾನು. ಇನ್ನೂ ಕೆಲವರಿಗೆ ಆಫೀಸ್ ಪಾಲಿಟಿಕ್ಸ್, ನೀವು ಕೆಲಸ ಮಾಡೋ ಜಾಗದಲ್ಲಿ ಪಾಲಿಟಿಕ್ಸ್ ನಡೀಬೋದು. ನೀವು ನಿಮ್ದಲ್ಲದೆ ಇರೋ ವಿಷಯಕ್ಕೆ ಅಥವಾ ಗಾಸಿಪಲ್ಲಿ ಯಾವುದೋ ಒಂದು ಕೆಲಸ ಅಲ್ಲಿ ಓವರ್ ಡೂಯಿಂಗ್ ಅಂತ ಹೇಳ್ತೀವಿ, ನಾನು ಮಾಡ್ತೀನಿ, ನಾನು ಮಾಡಿ ಮುಗಿಸ್ತೀನಿ ಅಂತ ಎಲ್ಲನೂ ನಿಮ್ಮ ತಲೆ ಮೇಲೆ ತೊಗೊಳ್ಬೇಡಿ ಅಂತ ಹೇಳ್ತೀನಿ. ಬ್ಲೇಮ್ಸ್ ಬರ್ಬೋದು, ನೀವು ಮಾಡದೇ ಇರೋ ತಪ್ಪಿಗೆ ಬ್ಲೇಮ್ ನೀವು ಸಿಕ್ಕಾಕ್ಕೊಳ್ಬೋದು ಅಂತ ಅನಿಸುತ್ತೆ. ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್, ಇದು ಕೆಲವ್ರಿಗೆ ಮಾತ್ರ. ಬಟ್ ಕಾರ್ಡ್ಸಲ್ಲಿರೋದು 110% ಆಗುತ್ತೆ. ಕೇರ್ಫುಲ್ ಅಂತರೂ ಎಲ್ಲರೂ ಆಗಿರಿ. ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ. ನನ್ನ ಹತ್ರ ರೀಡಿಂಗ್ ತೊಗೊಳ್ಳೋದಾದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟು, ತುಂಬ ಟೈಮ್ ತೊಗೊಳುತ್ತೆ ಅದು. ಥ್ಯಾಂಕ್ ಯು.